ಕರಗ ಬಂದಿತು ನಮ್ಮ ಮನೆಯ ಬಾಗಿಲಿಗೆ, ಕರಗ ಬಂದಿತು ನಮ್ಮ ಮನೆಯ ಬಾಗಿಲಿಗೆ, ಕಂಗೊಳಿಸುತ್ತಿದೆ ಕಂಗೊಳಿಸಿದೆ ಅಲಂಕಾರ, ಹೂವಿನ ಅಲಂಕಾರ. ಅಕ್ಕ ತಮ್ಮ ಎಲ್ಲರೂ ಕೈ ಹಿಡಿದು ಕುಣಿಯೋಣ, ಅಕ್ಕ ತಮ್ಮ ಎಲ್ಲರೂ ಕೈ ಹಿಡಿದು ಕುಣಿಯೋಣ. ಇಂದು ಹೃದಯ ತುಂಬಿದೆ, ಇಂದು ಹೃದಯ ತುಂಬಿದೆ. ಕರಗ ಬಂದಿತು ನಮ್ಮ ಮನೆಯ ಬಾಗಿಲಿಗೆ, ಕಂಗೊಳಿಸುತ್ತಿದೆ ಹೂವಿನ ಅಲಂಕಾರ. ಅಕ್ಕ ತಮ್ಮ ಎಲ್ಲರೂ ನಲಿಯೋಣ, ಕುಣಿಯೋಣ, ಇಂದು ಹೃದಯ ತುಂಬಿ ಹಾಡೋಣ. ಮನೆ ಮುಂದೆ ರಂಗೋಲಿ ಚೆಲ್ಲಿದೆ, ಮನೆ ಮುಂದೆ ರಂಗೋಲಿ ಚೆಲ್ಲಿದೆ, ಹೂವಿನ ಸುಗಂಧ ಗಾಳಿ ತುಂಬಿದೆ, ಹೂವಿನ ಸುಗಂಧ ಗಾಳಿ ತುಂಬಿದೆ. ಅಮ್ಮ ಪೂಜೆ, ಅಮ್ಮ ಪೂಜೆಯ, ಅಮ್ಮ ಪೂಜೆಯ ಹಣ್ಣು ಕಾಯಿ ಹೂವು ಹಿಡಿದು ನಿಂತವಳೆ, ಅಮ್ಮ ಪೂಜೆಗೆ ಹೂವು ಕಾಯಿ ಹಣ್ಣು ಹಿಡಿದು ನಿಂತಾರೆ. ಅಪ್ಪ ಹರಿಸಿ ಆಶೀರ್ವಾದ ಕೊಡ್ತಾರೆ, ಅಪ್ಪ ಹರಿಸಿ ಆಶೀರ್ವಾದ ಕೊಡ್ತಾರೆ. ಆಶೀರ್ವಾದ ನಮ್ಮ ತಾಯಿ ದೇವಿ ದ್ರೌಪದಿ ಮಾಡ್ಯಾಳೆ, ಎಲ್ಲರ ಸಂತಸಕ್ಕೆ ತಾಯಿ ದ್ರೌಪದಿ ಆಶೀರ್ವಾದ ಮಾಡ್ಯಾಳೆ. ಎಲ್ಲರ ಹರಸಿ ಡೊಳ್ಳಿನ ತಾಳಕ್ಕೆ ಹೆಜ್ಜೆ ಹಾಕೋಣ, ಡೊಳ್ಳಿನ ತಾಳಕ್ಕೆ ಹೆಜ್ಜೆ ಹಾಕೋಣ, ಡೊಳ್ಳಿನ ತಾಳಕ್ಕೆ ಹೆಜ್ಜೆ ಹಾಕೋಣ. ಸಂಭ್ರಮದ ನಗುವಿನಲ್ಲಿ ತೇಲೋಣ, ಸಂಭ್ರಮದ ನಗುವಿನಲ್ಲಿ ಹಾಡೋಣ. ಕರಗದೇವಿಯ ಕೃಪೆ ನಮ್ಮ ಮೇಲೆ ಇದೆ, ಕರಗದೇವಿಯ ಕೃಪೆ ನಮ್ಮ ಮೇಲೆ ಇದೆ. ಆನಂದ ಹೊಮ್ಮುತ್ತಿದೆ ಮನದೊಳಗೆ, ಆನಂದ ಹೊಮ್ಮುತ್ತಿದೆ ಮನೆಯೊಳಗೆ, ಮನದೊಳಗೆ. ಕರಗ ಬಂದಿತು ನಮ್ಮ ಮನೆಯ ಬಾಗಿಲಿಗೆ, ಕಂಗೊಳಿಸುತ್ತಿದೆ ಹೂವಿನ ಅಲಂಕಾರ. ಅಕ್ಕ ತಮ್ಮ ಎಲ್ಲರೂ ಕೂಡಿ ಹಾಡೋಣ, ಕೂಡಿ ನಲಿಯೋಣ, ಇಂದು ಹೃದಯ ತುಂಬಿ ದೇವಿಗೆ ಪೂಜೆ ಮಾಡೋಣ. ಹೂವಿನ ಅಲಂಕಾರ ಹಾಕಿಕು ಕರಗ ತೂಗಿದೆ, ಹೂವಿನ ಮಾಲೆ ಹಾಕಿ ಕರಗ ತೂಗಿದೆ. ಭಕ್ತರ ನಾದ ಗಗನ ತುಂಬಿದೆ, ಫ್ಯಾಮಿಲಿ ಎಲ್ಲರೂ ಒಂದಾಗಿ ನಿಂತು ಹಾಡೋಣ. ಭಕ್ತಿಗೀತೆ ಮನದಿಂದ ಅಡಿ, ಭಕ್ತಿಗೀತೆ ಮನದಿಂದ ಮನ ತುಂಬಿ ತಾಳೆ ಮದ್ದಳ ಸೇರಿಸಿ ಸಂತೋಷದ ಹೊಳೆ ಹರಿಸಿ. ತಾಳೆ ಮದ್ದಳ ತಾಳ ಹರಿಸಿ, ಪಟಾಕಿ ಸಂಭ್ರಮ ಹರಿಸಿ. ಬೆಂಗಳೂರಿನ ಕರಗ ಸಂಭ್ರಮದಲ್ಲಿ ನಮ್ಮ ಗಟ್ಟಿ ಸಂಬಂಧಗಳು ಗಟ್ಟಿಯಾಗಲಿ, ನಮ್ಮ ಬಂಧಗಳು ಗಟ್ಟಿ ಸಂಬಂಧಗಳು ಗಟ್ಟಿಯಾಗಲಿ. ಅಕ್ಕ ತಮ್ಮ ಎಲ್ಲರೂ ಸೇರಿ ಕರಗದಲ್ಲಿ ಹಾಡೋಣ, ಮನ ತುಂಬಿ ನಲಿಯೋಣ. ತಾಯಿ ದ್ರೌಪದಿಯ ದೇವಿಯೇ ಆರಾಧನೆ, ತಾಯಿ ದ್ರೌಪದಿಯ ದೇವಿಯ ಆರಾಧನೆ. ಶಕ್ತಿ ಸ್ವರೂಪ, ಶಕ್ತಿ ಸ್ವರೂಪ, ಪಾಂಡವರ ರಕ್ಷಣೆಗೆ ಬಂದವಳೇ,
ಪೂಜಿಸುವ ಕರಗ ಹೂಗಳಿಂದ ಪಾಂಡವರ ರಕ್ಷಣೆಗೆ ಬಂದವಳ ಪೂಜಿಸುವ ಹೂಗಳಿಂದ ಕರಗ ಹೂಗಳಿಂದ ಕರಗ ಬಂತು ನಮ್ಮ ಮನೆ ಹಾದಿಯಲ್ಲಿ ಶಕ್ತಿ ಸ್ವರೂಪ ಪಾಂಡವ ರಕ್ಷಣೆಗೆ ಬಂದವಳೇ. ಹೊತ್ತು ಮೆರವಣಿಗೆ ಬರುವಾಗ ಕರಗದ ಹಬ್ಬ ಹೊತ್ತು ಮೆರವಣಿಗೆಗೆ ಬರುವಾಗ ಕರಗದ ಹಬ್ಬ ಕಣ್ಣಿಗೆ ಅಪ್ಪಪ್ಪ ತಾಯಿ ಆಶೀರ್ವಾದ ಪಡೆಯಿರಿ ಕಣ್ಣಿಗೆ ಹಬ್ಬ ಹಬ್ಬಬ್ಬ ತಾಯಿಯ ಆಶೀರ್ವಾದ ಪಡೆಯಿರಿ ಕುಟುಂಬಗಳ ಸಲಹುವ ತಾಯಿ ಸುಖ ಶಾಂತಿ ಕೊಡುವಳು ಕುಟುಂಬಗಳ ಸಲಹುವ ತಾಯಿ ಸುಖ ಶಾಂತಿ ಕೊಡುವಳು ಹಿಂದೂ ಬಂಧುಗಳ ಏಕತೆ ಹಿಂದೂ ಬಂಧುಗಳ ಏಕತೆ ಸರ್ವೇ ಜನ ಸುಖಿನೋ ಭವಂತು ಅನ್ನುವಳು ಶಕ್ತಿ ಭಕ್ತಿ ಸಂಕೇತ ಕರಗ ಹಬ್ಬ ಮಾಡಿರಿ ಶಕ್ತಿ ಭಕ್ತಿ ಸಂಕೇತ ಕರಗ ಹಬ್ಬ ಮಾಡಿರಿ ಕುಟುಂಬಗಳ ಸಲಹಿ ಸುಖ ಶಾಂತಿ ಕೊಡುವಳು ಹಿಂದೂಗಳ ಏಕತೆ ಸರ್ವೇ ಜನರ ಈ ಶಕ್ತಿ ಭಕ್ತಿ ಸಂಕೇತ ಕರಗ ಹಬ್ಬ ಮಾಡಿರಿ ದ್ರೌಪದಿಯ ಆರಾಧನೆ ದ್ರೌಪದಿಯ ದೇವಿಯ ಆರಾಧನೆ ಶಕ್ತಿ ಸ್ವರೂಪ ಪಾಂಡವರ ರಕ್ಷಣೆಗೆ ಬಂದವಳೇ ಪೂಜಿಸುವ ಕರಗ ಹೂಗಳಿಂದ ಪೂಜಿಸುವ ಕರಗ ಹೂಗಳಿಂದ ನೋಡಿ 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 ಹಾಡು ಹೇಗಿದೆ ರಂಗೋಲಿ ಬಿಡ್ತಾ ಹಾಡು ಹೇಳ್ಕೊಂಡು ರಂಗೋಲಿ ಬಿಡೋದು ನೋಡ್ಕೊಂಡು ಹಾಡು ಹೇಳ್ಕೊಂಡು ಹಾಡೋದು ನೋಡ್ತಾ ಇದ್ದರೆ ಎಂಥವ್ರಿಗೂ ಖುಷಿ ಆಗಲೇಬೇಕು ಹಂಗಂದಮೇಲೆ ನೀವು ನನ್ನ ವಿಡಿಯೋ ನೋಡ್ತೀರಾ ಅಲ್ವಾ ಮತ್ತು ಆವಾಗಲೇ ಒಂದು ಹಾಕಿದ್ದೆ ಅಂತ ಅಂತೀರಾ ಅದರಲ್ಲಿ ನವಿಲು ಬಿಡ್ಸೋದು ತೋರಿಸಿಲ್ಲ ಇದರಲ್ಲಿ ನವಿಲು ಬಿಡಿಸೋದು ರಂಗೋಲಿ ಬಿಡಿಸೋದು ಮಾತ್ರ ತೋರಿಸಿದ್ದೀನಿ ಅದರಲ್ಲಿ ಬಣ್ಣ ತುಂಬ ತೋರಿಸಿದ್ದೀನಿ ಹಾಗೆ ಮತ್ತು ಏನು ಮಾಡೋದು ಜಾಸ್ತಿ ಆಗಿಬಿಡ್ತು ಇದು ತುಂಬ ದೊಡ್ಡ ರಂಗೋಲಿ ಜಾಸ್ತಿ ಆಗಿಬಿಡ್ತು ಅದಕ್ಕೆ ಈ ಥರ ಮಾಡಿದೆ ನೋಡಿ ನಿಧಾನಕ್ಕೆ ನೋಡಿರಿ ಏನು ಪರವಾಗಿಲ್ಲ ನಿಧಾನಕ್ಕೆ ನೋಡಿರಿ ಬಿಡಿಸೋದು ಹಾಡು ಕೇಳ್ಕೊಳ್ಳೋದು ಇನ್ನೇನು ವಿಡಿಯೋ ಇದಾಯಿತು ಹಾಡಿಂದು ರಂಗೋಲಿದಾಯಿತು ಇನ್ನೂ ಒಂದು ಹೊಸ ರಂಗೋಲಿ ಹಾಕ್ತೀನಿ ನಿಧಾನಕ್ಕೆ ಹಾಕ್ತಾ ಇರ್ತೀನಿ ಇನ್ಮೇಲೆ ಎಲ್ಲ ಒಂದು 50 ಒಂದಷ್ಟು ಮಾಡಿಡ್ತೀನಿ ಒಂದು 25 ಎಲ್ಲನೂ ನಂಗೆ ಬರೋ ಅಂಥದ್ದನ್ನ ನಂದು ಅಂತ ಮಾಡಿಡ್ತೀನಿ ಹೆಲ್ಪ್ ಕೊಡ್ತಾರೆ ಸ್ವಲ್ಪ ನೋಡ್ಕೊತೀನಿ ಅವರದ್ವಿ ಎಲ್ಲರದ್ದು ನೋಡ್ತಿರ್ತೀನಿ ಎಲ್ಲರದ್ದು ಅಂದರೆ ನನ್ನದೇ ಓನ್ ಐಡಿಯಾ ಇರುತ್ತೆ ಅಷ್ಟೆ ನನ್ನದೇ ಓನ್ ಐಡಿಯಾ ಇದೆ ಅದರಲ್ಲಿ ಮಾಡ್ತೀನಿ ನೋಡ್ರಿ ರಂಗೋಲಿ ಅಲ್ಲಿನ ಇದು ಏನಿದ್ರೂ ಅಳತೆ ಮುಖ್ಯ ಅಳತೆ ಬರಬೇಕು ಡಿಸೈನ್ ಇಟ್ಟರೆ ಅಳತೆ ಬರಬೇಕು ಎಳೆ ಹಾಕಿರೆ ಏನು ಬೇಡ ಮತ್ತು ಒಂಥರ ಮಕ್ಕಳುಗಳೆಲ್ಲ ಖುಷಿಯಿಂದ ನೋಡುತ್ತವೆ ಒಂಥರ ಇದು ಸಂತೋಷ ಇರುತ್ತೆ ರಂಗೋಲಿ ನೋಡ್ತಾ ಇದ್ದರೆ ನೋಡು ಅವನು ಹುಡುಗ ಹೇಗೆ ಬಿಡ್ತಾನೆ ಅಯ್ಯೋ ನನಗೆ ಖುಷಿಯಾಗುತ್ತೆ ಎಂತೆಂಥ ರಂಗೋಲಿ ಹಾಕೋರೆ
ನೋಡೋಕ್ಕೆ ಅಂತ ಇರಲಿ. ಅಂತಂಥ ರಂಗಗಳು ಎಷ್ಟು ರಂಗೋಲಿ ಇದ್ದರೂ ಅವೆಲ್ಲ ಹೊಸ ಹೊಸ ಥರ ಇದ್ದೇ ಇರುತ್ತೆ. ನೋಡ್ತಾ ಇದ್ದರೆ ಚೆನ್ನಾಗಿರುತ್ತೆ. ಇನ್ನೇನು ಪಿಕ್ಚರು ಇದು ಇದೆಯಲ್ಲ ನೋಡಲ್ವಾ ಟಿ ವಿನಲ್ಲಿ? ಅದು ನೋಡ್ತೀವಿ. ಎಲ್ಲ ಒಂದೇ ಥರ ನೋಡ್ತಾ ಇದ್ದರೆ ಇದು ಒಂಥರ ಡಿಫ್ರೆಂಟಾಗಿರಬೇಕು. ಸ್ವಲ್ಪ ಸ್ವಲ್ಪ ಡಿಫ್ರೆಂಟು. ಮಧ್ಯೆ ಮಧ್ಯೆ ಬೇಜಾರಾದಾಗ ಟಿ ವಿ ಇದು ಎಲ್ಲ ಸೌಂಡ್ಗಳು ಇದು ಎಲ್ಲ ಬೋರ್ ಆದಾಗ, ಜಾಸ್ತಿ ಸೌಂಡ್ಗಳು ಎಲ್ಲ ಬೋರ್ ಆದಾಗ ಇಂಥವು ನೋಡ್ತಾ ಇದ್ದರೆ ಮನಸ್ಸಿಗೆ ಶಾಂತಿ ಇರ್ತದೆ. ನೋಡಿ, ಯಾವ ಆಡಂಬರ ಇಲ್ಲ, ಏನೂ ಇಲ್ಲ. ಒಂದು ರಂಗೋಲಿ, ಒಂದು ಬಣ್ಣ ಹಾಕ್ಕೊಂಡು ಕೂತ್ಕೊಂಡ್ರು ಟೈಮ್ ಪಾಸ್ ಆಗುತ್ತೆ. ಅದೇ ಬೇರೆದಕ್ಕೆಲ್ಲ ದುಡ್ಡು ಹಾಕ್ತಾ ಇರಬೇಕು. ದುಡ್ಡು ಹಾಕ್ತಾ ಇರಬೇಕು ಎಲ್ಲದಕ್ಕೂ. ಇದಕ್ಕೆ ಏನೋ ಒಂದು ರಂಗೋಲಿ ಆಗಲಿ, ರಂಗೋಲಿ ಬಣ್ಣಕ್ಕೆ ತರ್ತೀವಿ, ಯಾವತ್ತೋ ಒಂದು ಸಲ ತರ್ತೀವಿ. ಬೇಕಾದ್ರೆ ಹಾಗೆ ಹಾಕಿರೋ ನಡೆಯುತ್ತೆ. ಅದೇ ರಂಗೋಲಿ ಸಂಭ್ರಮ. ನಮ್ಮಮ್ಮ ಅಂತೂ ಅಯ್ಯೋ ಯಾವಾಗಲೂ ರಂಗೋಲಿ ಇಡು, ಒಳ ಬಾಗಿಲಿಗಿಟ್ರೆ, ದೇವ್ರ ಮುಂದಿಟ್ಟರೆ, ಹೊರಗಡೆ ಹೊಸ್ಲಿಗಿಡು, ಆಮೇಲೆ ಹಬ್ಬಗಳಲ್ಲಂತೂ ಬಿಡು ಬರೀ ರಂಗೋಲಿ ಇಡೋದೇ ಕೆಲಸ ಆಗೋದು. ಹಾಲ್ಗೆಲ್ಲ ಪೂರ್ತ ಎಲ್ಲ ಒಂದು ಕಡೆಯಿಂದ ಇಡಬೇಕು, ಒಂದು ಕಡೆ ಖಾಲಿ ಬಿಡೋಂಗಿಲ್ಲ. ಕೊನೆಗೆ ತುಳಸಿ ಗಿಡದ ಹತ್ರನೂ ಕ್ಲೀನಾಗೆಲ್ಲ ನೀಟಾಗಿಡು, ಅಲ್ಲೂ ಹಾಕಬೇಕು. ದೇವ್ರ ಮುಂದಾಯಿತು, ತುಳಸಿ ಮುಂದಾಯಿತು, ಮನೆ ಬಾಗಿಲಿಗಾಯಿತು, ಎದುರುಗಡೆ ಒಂದು ಹಸೆ ಆಯಿತು, ಹಾಲ್ನಲ್ಲಿ ಎದುರುಗಡೆ ಒಂದು ಹಸೆ ಕಾಣ್ತಾ ಇರಬೇಕು ಅನ್ನೋರು. ಅವರಿಗೆ ನಾನು ಬಿಡೋ ರಂಗೋಲಿ ಅಂದರೆ ಖುಷಿ ಪಡೋರು ಎಲ್ಲರೂ. ಮನೇಲಿ ಎಲ್ಲರೂ ಖುಷಿ ಪಡೋರು ನಾನು ಬಿಡೋ ರಂಗೋಲಿನ. ಏನೋ ಒಂಥರ ಚೆನ್ನಾಗಿರೋದು ರಂಗೋಲಿ ಜೊತೆ. ರಂಗೋಲಿ ಹಬ್ಬಗಳಲ್ಲೇ ರಂಗೋಲಿ. ಹಬ್ಬದಲ್ಲಿ ಎಲ್ಲ ಅದ್ರ ಮುಂದೆ ಕೂತ್ಕೊಂಡು ಊಟ ಮಾಡ್ತಿದ್ದಿದ್ದು, ತಿಂಡಿ ತಿಂತಿದ್ದಿದ್ದು ನೋಡ್ಕೊಂಡು ಮಾತಾಡ್ಕೊಂಡು ಎಲ್ಲ ಟಿ ವಿನಲ್ಲಿ ಹಾಡು ನೋಡಿಕೊಂಡು ಕೂತ್ಕೊಳ್ಳೋವು ಎಲ್ಲ. ಇನ್ನೇನು ಸಮಾಚಾರ? ಆಯಿತು ಮೌನ ಆಗಿದ್ದಾಯಿತು. ಆಡ್ಸೆನ್ಸ್ ಆಗ್ತಾಯಿಲ್ಲ. ಆಡ್ಸೆನ್ಸು ಅಯ್ಯೋ ಪೈಸೆ ಲೆಕ್ಕ ಹಾಕುತ್ತೆ, ಡಾಲರು. ಒಂದು ವಿಡಿಯೋನೋ ಒಂದು 200 ಜನನಾರಿ ನೋಡಿದರೆ ಸ್ವಲ್ಪನಾರಿ ಮುಂದುವರಿಯುತ್ತೆ. ಒಂದು 200 ಜನನಾರಿ ಕರೆಕ್ಟಾಗಿ ನೋಡಬೇಕು, ಅದು ಪೂರ್ತ ಆನ್ ಮಾಡಿಡಬೇಕು. ಹಂಗಾದರೆ ನಂಗೆ ಆಡ್ಸೆನ್ಸ್ ಫಸ್ಟ್ ಬಂದುಬಿಟ್ರೆ ಸಾಕು. ಆಮೇಲೆ ಏನು ನಿಧಾನಕ್ಕೆ ಹಾಕೊಳ್ಳೇಳು, ಯಾರು ಕೇಳ್ತಾರೆ? ಆಡ್ಸೆನ್ಸ್ ಅಂತೂ ಬೇಗ ಆಗ್ಬಿಡ್ಬೇಕು. ಮತ್ತು ಈ ಒಂದು 200 ಜನನಾರು ಸರಿಯಾಗಿ ನೋಡಿದರೆ ಒಂಚೂರು ಮುಂದುವರಿಯುತ್ತೆ, ಇಲ್ಲದೆ ಹೋದರೆ ಕಷ್ಟ. ಇದರಲ್ಲಿ ಸಿಗಾಕೊಳ್ಳಂಗಿಲ್ಲ, ಏನೂ ಇಲ್ಲ. ಕಾಪಿ ರೈಟು ಅದು ಇದು ಏನೋ ಇದು ಮಾಡೋಂಗಿಲ್ಲ. ಒರ್ಜಿನಲ್ಲೇ ಆಗಬೇಕು, ಎಲ್ಲ ಒರ್ಜಿನಲ್ಲೇ. ಇದರಲ್ಲಿ ತಳಸ ಹೀಗೆ ಜಲ್ಡಿ ಹಿಡಿದ ಮೇಲೆ ಬರಬೇಕು ಇಟ್ಟು ರೊಟ್ಟಿ ತಟ್ಟಕ್ಕೆ, ಇಲ್ಲದೇ ಹುಳ ಸಿಕ್ಕುತ್ತೆ ಹಂಗೆ ಎಲ್ಲ ಜಲ್ಡಿ ಹಿಡಿದು ನಾವು ಮಾಡಬೇಕು ಮಾನಿಟೈಸ್ ಆದಮೇಲೆ. ಥ್ಯಾಂಕ್ ಯು.